दिनांक 27 फेब्रुवारी रोजी विजयपूर येथे जेडीएस प्रादेशिक पक्षाच्या 25व्या वर्धापन दिनानिमित्त रौप्य महोत्सवी जनता मेळाव्याचे आयोजन करण्यात आले आहे, अशी माहिती जेडीएस जिल्हाध्यक्ष शंकर मडलगे यांनी दिली. मंगळवारी बेळगाव येथे आयोजित पत्रकार परिषदेत ते बोलत होते. ते म्हणाले की विजयपूर येथे होणाऱ्या जनता मेळाव्यासाठी बेळगाव व खानापूर येथून सुमारे 20,000 कार्यकर्ते व नागरिक सहभागी होण्यासाठी रवाना होणार आहेत. ಜಾತ್ಯತೀತ ಜನತಾದಳ ಅಂದ್ರೆ JDS ಪಕ್ಷ ಮಾಜಿ ಪ್ರಧಾನಮಂತ್ರಿಗಳು ಹಾಲಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರ ನೇತೃತ್ವದಲ್ಲಿ 25 ವರ್ಷಗಳನ್ನು ಪೂರ್ಣಗೊಳಿಸಿದಂಥ ಪ್ರಾದೇಶಿಕ ಪಕ್ಷ. ಅದು ಕರ್ನಾಟಕದಲ್ಲಿ ಯಾವುದೂ ಪ್ರಾದೇಶಿಕ ಪಕ್ಷಗಳು 25 ವರ್ಷ ಯಾವುದೇ ಪಕ್ಷಗಳು ಇವತ್ತುವರೆಗೆ ಉಳಿದಿಲ್ಲ. ಅಂಥ ಸಮಯದಲ್ಲಿ ಇಂದು 25 ವರ್ಷದ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರ ಮತ್ತು ಕೇಂದ್ರ ಸಚಿವರ ನೇತೃತ್ವದಲ್ಲಿರ್ಬೋದು, HD ರೇವಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಪಕ್ಷದ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಹಾಸನದಲ್ಲಿ ಒಂದು ದೊಡ್ಡ ಪಕ್ಷದ ಸಮಾವೇಶವನ್ನು ಮಾಡಿ ನಾವಲ್ಲೇ ಬೆಳ್ಳಿಯ ಸಂಭ್ರಮಾಚರಣೆಯನ್ನು ಪಕ್ಷದ ವತಿಯಿಂದ ಮಾಡಿದ್ದೀವಿ. ಅವತ್ತು ಸುಮಾರು ಒಂದು 2.5 ಲಕ್ಷಕ್ಕಿಂತ ಹೆಚ್ಚು ಜನ ಹಾಸನ ಜಿಲ್ಲೆ, ಕೇವಲ ಹಾಸನ ಒಂದೇ ಒಂದು ಜಿಲ್ಲೆಯಲ್ಲಿ ಮಾತ್ರ, ಅದು ಬೇರೆ ಯಾವುದೇ ಜಿಲ್ಲೆಯಿಂದ ಜನವನ್ನು ಕರೆದುಕೊಂಡ್ಬಂದಿರ್ಕಿಲ್ಲ. JDSದ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಜನವನ್ನು ಕೂಡಿಸಿದಂಥ ಒಂದೇ ಜಿಲ್ಲೆಯಲ್ಲಿ ಇಂದ ಯಾವುದೇ ಪಕ್ಷಗಳು ಆ ರೀತಿ ಮಾಡಲಿಕ್ಕಾಗಲಿಲ್ಲ. ಆ ರೀತಿ ಜನರ ಒಂದು ಅಭಿಪ್ರಾಯನ, ಇಲ್ಲ ನಾವು ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೋಬೇಕು, ಪ್ರಾದೇಶಿಕ ಪಕ್ಷಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು, ಈ ದೇವೇಗೌಡರು ಕಟ್ಟಿದಂಥ ಪಕ್ಷವನ್ನು ಇದು ಜನರ ಪಕ್ಷ ಅನ್ನೋ ಕಾರಣಕ್ಕಾಗಿ ರೈತ ಹೋರಾಟಗಾರರ ಪಕ್ಷ, ನೀರಾವರಿಗೆ ಏನೇ ಸಮಸ್ಯೆ ಬಂದರೂ ಸಹಿತ ಇತ್ತೀಚಿನ ದಿನಮಾನಗಳಲ್ಲಿ 93 ಮುಗಿಸಿ 94ನೇ ವಯಸ್ಸದಲ್ಲಿಯೂ ಸಹಿತ ಪಾರ್ಲಿಮೆಂಟ್ದಲ್ಲಿ ಇಂದ ದೇವೇಗೌಡರ ಅಪ್ಪಾಜಿಯವರು ಯಾವ ರೀತಿಯನ್ನು ತಮ್ಮ ಈ ಕರ್ನಾಟಕಕ್ಕಾಗಿ ಪಕ್ಷವನ್ನು ಮರೆತು ಯಾವುದೇ ಪಕ್ಷಕ್ಕಾಗಿ ಸೀಮಿತವಿಲ್ಲದೆ ನಮ್ಮ ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ನೀವು ಮುಗಿಸಿಕೊಡ್ರಿ ಅಂತೇಳಿ ಇಂದ ಕೇಂದ್ರಕ್ಕೆ ಇಂದ ಮನವಿ ಮಾಡಿದಂಥ ಒಬ್ಬ ಏಕೈಕ ಭಾರತ ದೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು. ಇಂದು ನಮ್ಮ ಪಕ್ಷ ಆ ರೀತಿಯಲ್ಲಿ ಎಲ್ಲ ಥರದಲ್ಲಿಯೂ ಇಂದು ಹೋರಾಟವನ್ನು ಮಾಡ್ಕೊತ ಬಂದಿದೆ. ಆ ನಿಮಿತ್ತವಾಗಿಂದ ಏನಾಗೈತೆ ಅಂದ್ರೆ, ಕಿತ್ತೂರು ಕರ್ನಾಟಕ ಅಂದರೆ 7 ಜಿಲ್ಲೆಯನ್ನು ಬರ್ತಾವೆ. ಇಲ್ಲಿ 7 ಜಿಲ್ಲೆಯಲ್ಲಿ ಇಂದ ಧಾರವಾಡ ಇರ್ಬೋದು, ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಬೆಳಗಾವಿ ಇರ್ಬೋದು, ಆಮೇಲೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು. ಇವು 7 ಜಿಲ್ಲೆಯ ನಡುವೆ ಮತ್ತು ನಾವು ಮತ್ತೊಂದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಒಂದು ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನವನ್ನು ಮೊನ್ನೆ ಶನಿವಾರ ದಿನ ಪಕ್ಷದ ಕಾರ್ಯಾಲಯದಲ್ಲಿ ಕರೆದು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರ ನೇತೃತ್ವದಲ್ಲಿ, ನಿಖಿಲ್ ಅಣ್ಣವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದು ಬಿಜಾಪುರಕ್ಕೆ ಮಾಡಬೇಕಂತೇಳಿ ತೀರ್ಮಾನವನ್ನು 27ನೇ ತಾರೀಕಿಗೆ ಬಿಜಾಪುರದಲ್ಲಿ ಮಾಡಬೇಕಂತೇಳಿ ತೀರ್ಮಾನ ಈಗಾಗಲೇ ಪಕ್ಷದ ನಾಯಕರು, ಎಲ್ಲ ಜಿಲ್ಲಾಧ್ಯಕ್ಷರು, ಎಲ್ಲ ಪ್ರಮುಖ ನಾಯಕರನ್ನು ಕೇಳಿಕೊಂಡು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ನಿಮಿತ್ತವಾಗಿ ಇಂದು ನಾವು 27ನೇ ತಾರೀಕಿಗೆ ಬಿಜಾಪುರದಲ್ಲಿ ನಡೆದಂಥ ಜನತಾ ಸಮಾವೇಶ, ಅದರ ಹೆಸರು ಜನತಾ ಸಮಾವೇಶ. ಜನತಾ ಸಮಾವೇಶದ ಒಂದು ಸಮಾವೇಶಕ್ಕೆ ನಮ್ಮ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆಯಿಂದ, ಅಂದರೆ 2 ಪಾರ್ಲಿಮೆಂಟ್ ಬರ್ತಾವೆ ನಮ್ಗೆ, ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಖಾನಾಪುರ, ನಮ್ಮ ಕ್ಯಾಂಡ್ರಾ ಮತಕ್ಷೇತ್ರದ 2 ಮತಕ್ಷೇತ್ರಗಳು, ಒಂದು ಖಾನಾಪುರ ಇರ್ಬೋದು, ಒಂದು ಕಿತ್ತೂರು, ಇವೆಲ್ಲನೂ 18 ಮತಕ್ಷೇತ್ರಗಳನ್ನು ಒಳಗೊಂಡು ನಾವು ಮಿನಿಮಮ್ ಇಲ್ಲಿಂದ ಒಂದು 20,000 ಜನವನ್ನು ಕರೆದುಕೊಂಡು ಹೋಗ್ಬೇಕಂತ ಒಂದು ನಮ್ಮ ಪಕ್ಷದ ಎಲ್ಲ ಪ್ರಮುಖರು, ತಾಲೂಕು ಅಧ್ಯಕ್ಷ ಇರ್ಬೋದು, ನಮ್ಮ ಜಿಲ್ಲಾ ಕಮಿಟಿ ಇರ್ಬೋದು, ನಾವು ಮಾತಾಡಿಕೊಂಡ ಈಗಾಗಲೇ ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ
ಅಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣರ ಆದೇಶದ ಮೇರೆಗೆ ಇಲ್ಲಿಂದ 20,000 ಜನವನ್ನು ಕರೆದುಕೊಂಡು ನಾವು 27ನೇ ತಾರೀಕಿಗೆ ನಾವು ಹೋಗಬೇಕಂತೇಳಿ ಪಕ್ಷದಲ್ಲಿ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿಂದ ನಾನು ಪತ್ರಿಕಾಗೋಷ್ಠಿಯನ್ನು सहित ನಾವು ಕರೆದಿದ್ದೀವಿ. केंद्र सरकारच्या VBG रामजी योजनेला विरोध करण्याचा नैतिक अधिकार राज्य सरकारला नाही असा घणाघातही त्यांनी केला. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. अमरकॉन कलेक्शन, खड़े बाजार, बेलगाम.